ಮಣ್ಣಿನ ಜೀವ, ಮಣ್ಣಿನ ಕಾರ್ಬನ್. ಮಣ್ಣು ತನ್ನ ಜೀವಂತವನ್ನ ಕಳ್ಕೊಳ್ತಿದೆ. ಜೀವಂತವಾದ್ರೆ ಕೃಷಿಯು ಕೂಡ ಲಾಭದಾಯಕ. ಮಣ್ಣಿನ ಆರೋಗ್ಯವೇ ಕೃಷಿಯ ಆಧಾರ. ಎಲ್ಲ ರೈತರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ. ರೈತರೇ, ಮಣ್ಣಿನ ಆರೋಗ್ಯವೇ ಕೃಷಿಯ ಆಧಾರ. ಆದ್ರೆ ಇಂದು ಮಣ್ಣಿನಲ್ಲಿ ಒಂದು ಮುಖ್ಯವಾದ ಅಂಶ ಕಡಿಮೆ ಆಗ್ತಾ ಇದೆ. ನಾವು ಎಷ್ಟೇ ಗೊಬ್ಬರಗಳು ಹಾಕಿದ್ರೂ ಅದ್ರ ಫಲ ಸಿಗ್ತಿಲ್ಲ. ಮಣ್ಣು ತನ್ನ ಜೀವಂತವನ್ನ ಕಳ್ಕೊಳ್ತಿದೆ. ಈ ಜೀವ ಏನು ಅಂತ ಗೊತ್ತಾ? ಅದೇ ಮಣ್ಣಿನ ಕಾರ್ಬನ್. ಮಣ್ಣಿನ ಕಾರ್ಬನ್ ಅಂದ್ರೆ ಏನು? ಇದರ ವಿಧಗಳು, ಮಣ್ಣಿನಲ್ಲಿ ಇದು ಎಷ್ಟು ಇರಬೇಕು, ಇದರ ಇಂಪಾರ್ಟೆನ್ಸ್, ಮಣ್ಣಿನಲ್ಲಿ ಇದನ್ನ ಹೆಚ್ಚಲಿಕ್ಕೆ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮಣ್ಣಿನ ಕಾರ್ಬನ್ ಅಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಕಾರ್ಬನ್ ಅಂಶ. ಸರಳವಾಗಿ ಹೇಳೋದಾದ್ರೆ ಮಣ್ಣಿನ ಜೀವ, ಮಣ್ಣಿನ ಕಾರ್ಬನ್. ಇದರಲ್ಲಿ ಎರಡು ರೀತಿ ಇದೆ. ಒಂದು ಆರ್ಗ್ಯಾನಿಕ್ ಕಾರ್ಬನ್, ಇನ್ನೊಂದು ಇನ್ಆರ್ಗ್ಯಾನಿಕ್ ಕಾರ್ಬನ್. ಗಿಡದ ಅವಶೇಷಗಳಿಂದ, ಗೊಬ್ಬರಗಳಿಂದ ಮತ್ತು ಸೂಕ್ಷ್ಮಾಣುಜೀವಿಗಳಿಂದ ಈ ಆರ್ಗ್ಯಾನಿಕ್ ಕಾರ್ಬನ್ ಬರುತ್ತೆ. ಇದು ಮಣ್ಣಿಗೆ ಜೀವ ಕೊಡುವಂಥದ್ದು. ಇನ್ಆರ್ಗ್ಯಾನಿಕ್ ಕಾರ್ಬನ್ ಖನಿಜಗಳಿಂದ ಬರುತ್ತೆ. ಇದು ಮಣ್ಣಿನ ರಚನೆಯನ್ನ ಸುಧಾರಿಸುತ್ತೆ. ಹಾಗಿದ್ರೆ ಯಾಕಿದು ಇಷ್ಟೊಂದು ಇಂಪಾರ್ಟೆಂಟ್? ಮೊದಲನೇದಾಗಿ ಇದು ಮಣ್ಣಿನ ಸಾರ್ಥಕತೆಯನ್ನ ಹೆಚ್ಚಿಸುತ್ತೆ. ಪೋಷಕಾಂಶಗಳನ್ನ ಒಟ್ಟುಗೂಡಿಸಿ ಗಿಡಗಳಿಗೆ ನಿಧಾನವಾಗಿ ಸಿಗುವಂತೆ ಮಾಡುತ್ತೆ. ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನ ಮತ್ತು ಅರ್ಥವಂಶನ ಹೆಚ್ಚಿಸುತ್ತೆ. ಮಣ್ಣು ಮೃದುವಾಗುತ್ತೆ. ಬೇರುಗಳು ಸಹ ಗಟ್ಟಿಯಾಗಿ ಆಳವಾಗಿ ಬೆಳೀತವೆ. ನೀರನ್ನ ಹಿಡಿದುಕೊಳ್ಳುವಂತ ಶಕ್ತಿ ಜಾಸ್ತಿ ಆಗತ್ತೆ. ನಾವು ಗೊಬ್ಬರಗಳನ್ನ ಹಾಕಿದಾಗ ಅದರ ಪರಿಣಾಮ ವ್ಯರ್ಥವಾಗೋದಿಲ್ಲ. ಅದಕ್ಕೆ ಎಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರುತ್ತೋ ಅಲ್ಲಿ ಮಣ್ಣು ಬಲವಾಗಿರುತ್ತೆ. ಹಾಗಿದ್ರೆ ಇದು ಎಷ್ಟು ಇರಬೇಕು ಮಣ್ಣಿನಲ್ಲಿ? 0.3%. ಇದು ಕಡಿಮೆ ಅಥವಾ ಅತಿ ಕಡಿಮೆ ಅಂತ ನಾವು ಹೇಳ್ತೀವಿ. 0.5%. ಇದು ಮಧ್ಯಮ. 0.75 ಇಂದ 1%. ಇದು ಉತ್ತಮವಾದ ಮಟ್ಟ. ಭಾರತದಲ್ಲಿ ಹೆಚ್ಚು ಮಣ್ಣಿನಲ್ಲಿ 0.3 ಇಂದ 0.6% ವರೆಗೂ ಇರುತ್ತೆ. ಇದು ಕಡಿಮೆ. ಮಣ್ಣಿನ ಕಾರ್ಬನ್ ಕಡಿಮೆ ಇದ್ದಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ? ಮೊದಲನೇದಾಗಿ ಮಣ್ಣು ಗಟ್ಟಿಗಾಗ್ಬಿಡತ್ತೆ. ಮಣ್ಣು ನೀರನ್ನ ಹಿಡ್ಕೊಳ್ಳುವಂತ ಶಕ್ತಿ ಮಣ್ಣಿನಲ್ಲಿ ಇರೋದಿಲ್ಲ. ಬೇರುಗಳು ಸಹ ಆಳವಾಗಿ ಬೆಳೆಯೋದಿಲ್ಲ. ಬೆಳೆಗಳು ದುರ್ಬಲವಾಗ್ತವೆ. ನಮ್ಗೆ ಉತ್ತಮವಾದ ಫಲವೂ ಸಹ ಸಿಗೋದಿಲ್ಲ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಪರಿಹಾರ ಏನು ಅಂದ್ರೆ ಮತ್ತೆ ಮಣ್ಣಿನ ಕಾರ್ಬನ್ನ ಹೆಚ್ಚಿಸುವಂಥದ್ದು. ಯಾವ ರೀತಿ? ಇಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸೂರಿಗಳನ್ನ ಬಳಸೋದು ಉತ್ತಮ. ಇವುಗಳನ್ನ ಬಳಸೋದ್ರಿಂದ ಏನಾಗತ್ತೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದ್ರಲ್ಲಿ ಮೊದಲನೇದಾಗಿ ಇದು ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ನ ಹೆಚ್ಚಿಸುತ್ತೆ. ಯಾವಾಗ ಈ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಗುತ್ತೋ ಆಗ ಆರ್ಗ್ಯಾನಿಕ್ ಕಾರ್ಬನ್ ಸಹ ಜಾಸ್ತಿಯಾಗಿ ಮಣ್ಣು ಬಲವಾಗತ್ತೆ. ಸೂಕ್ಷ್ಮಾಣುಜೀವಿ ಅಂದ್ರೆ ಉಪಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ಹೆಚ್ಚಿಸಿ ಪೋಷಕಾಂಶಗಳು ಗಿಡಗಳಿಗೆ ಸರಿಯಾಗಿ ಸಿಗೋ ರೀತಿ ಮಾಡುತ್ತೆ. ಮಣ್ಣಿನಲ್ಲಿ ಸಾಯಿಲ್ ಕಾರ್ಬನ್ ಅನ್ನ ನಿಧಾನವಾಗಿ ಹೆಚ್ಚಿಸುತ್ತೆ. ಇದು ಮಣ್ಣಿಗೆ ಮತ್ತೆ ಜೀವವನ್ನ ತರೋ ರೀತಿ ಮಾಡತ್ತೆ. ಮಣ್ಣಿನ ರಚನೆಯನ್ನ ಸುಧಾರಿಸುತ್ತೆ. ಆ ರಚನೆಯನ್ನ ಸುಧಾರಿಸಿದಾಗ ಮಣ್ಣು ಮೃದುವಾಗುತ್ತೆ. ಗಾಳಿ ಮತ್ತು ನೀರಿನ ಸಂಚಾರ ಸುಲಭವಾಗುತ್ತೆ. ಬೇರುಗಳು ಸಹ ಆಳವಾಗಿ ಬೆಳೀತವೆ. ನೀರನ್ನ ಹಿಡಿದುಕೊಳ್ಳುವಂತ ಶಕ್ತಿ ಜಾಸ್ತಿ ಆಗುತ್ತೆ. ಮಣ್ಣು ಹೆಚ್ಚು ದಿನ ತೇವಾಂಶವನ್ನ ಕಾಪಾಡಿಕೊಳ್ಳುತ್ತೆ. ಅಲ್ಲಿ ನೀರಿನ ಖರ್ಚು ಸಹ ಕಡಿಮೆ ಆಗತ್ತೆ. ಇದನ್ನ ಯಾವ ರೀತಿ ಬಳಸಬೇಕು? ಸಾಮಾನ್ಯವಾಗಿ ಬಿತ್ತನೆಗೆ ಮುಂಚೆ ಅಥವಾ ಬೆಳೆಯ ಆರಂಭದಲ್ಲಿ ನಾವು ಬಳಸಬಹುದು. ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಅಥವಾ ನೀರಿನಲ್ಲಿ ಸೇರಿಸಿ ನಾವು ಕೊಡ್ಬೋದು. ಕಂಟಿನ್ಯೂಸ್ ಆಗಿ 2 to 3 ಸೀಸನ್ಸ್ ನಾವು ಬಳಸೋದ್ರಿಂದ ನಮ್ಗೆ ಒಳ್ಳೆಯ ಉತ್ತಮ ಫಲ ಸಿಗುತ್ತೆ. ರೈತರೇ, ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾದ್ರೆ ಮಣ್ಣು ಜೀವಂತವಾಗತ್ತೆ. ಮಣ್ಣು ಜೀವಂತವಾದ್ರೆ ಕೃಷಿಯು ಕೂಡ ಲಾಭದಾಯಕ. ಅದರಿಂದ ಹಿಂದೆ ನಿಮ್ಮ ಮಣ್ಣಿನ ಆರೋಗ್ಯವನ್ನ ಗಮನಿಸಿ ಸರಿಯಾದ ವಿಧಾನವನ್ನ ಬಳಸಿ ಉತ್ಪಾದನೆಯನ್ನ ಹೆಚ್ಚಿಸಿಕೊಳ್ಳಿ. ಇದಕ್ಕೆ ಉತ್ತಮವಾದ ಪರಿಹಾರ ಜೈವಿಕ ಒಳಸೂರಿಗಳು. ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸೂರಿಗಳನ್ನ ಬಳಸೋದ್ರಿಂದ ಮಣ್ಣಿನಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ. ಗಿಡದ ಬೆಳವಣಿಗೆಯನ್ನು ಜಾಸ್ತಿ ಆಗುತ್ತೆ. ನಮಗೆ ಉತ್ತಮವಾದ ಬೆಳೆಯೂ ಸಹ ಸಿಗುತ್ತೆ. ಇದೇ ರೀತಿ ನಿಮ್ಮ ಮಣ್ಣಿನಲ್ಲೂ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಿ ನಿಮ್ಮ ಮಣ್ಣಿಗೆ ಜೀವವನ್ನ ತುಂಬಬೇಕಾ? ಹಾಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದಗಳು.